ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಾಂಗಿಬಾತ್ ಪೌಡ್ರು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ 2-3 ತಿಂಗಳು ನಾವು ಹಾಗೇ ಪೌಡ್ರನ್ನ ಇಟ್ಕೊಳ್ಬೋದು, ಕೊಬ್ಬರಿ ಬೆರೆಸ್ತಲೇ ಹೋದರೆ. ಅದಕ್ಕೋಸ್ಕರ ನಾನೀಗ ಇದರೊಳಗಡೆ ನಾನು ಕೊಬ್ಬರಿ ಹಾಕ್ತಾಯಿಲ್ಲ, ಅದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಮೆಣಸು ತೊಗೊಂಡಿದ್ದೀನಿ, ಕರಿಮೆಣಸು ಅದು 1 ಸ್ಪೂನ್ ತೊಗೊಂಡಿದ್ದೀನಿ, ಗಸಗಸೆ 2 ಸ್ಪೂನ್ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನೊಂದು 15-20 ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ಮುಕ್ಕು 2 ಇಟ್ಕೊಂಡಿದ್ದೀನಿ, ಕಡಲೆ 2 ಸ್ಪೂನ್ ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅದೊಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಇಂಗು 1/4 ಸ್ಪೂನು. ಗಸಗಸೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಧನಿಯಾ ನಾನು 2 ಮುಷ್ಟಿ ಇಟ್ಕೊಂಡಿದ್ದೀನಿ, 2 ಮುಷ್ಟಿ ಒಂದು ಅರ್ಧ ಕಪ್ನಷ್ಟು ಬರ್ತಾಯಿದೆ. ಆಮೇಲೆ ಅದರಲ್ಲಿ ಅರ್ಧ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಧನಿಯಾದ ಅರ್ಧ ತೊಗೋಬೇಕು. ಕಡಲೆಬೇಳೆ 1 ಮುಷ್ಟಿ, 1/4 ಕಪ್ ಬಂತು, ಉದ್ದಿನ ಬೇಳೆನೂ 1/4 ಕಪ್ಪು, ಮೆಂತ್ಯ 1 ಸ್ಪೂನು, ಜೀರಿಗೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಆಮೇಲೆ ಅರಿಶಿಣ 1/4 ಸ್ಪೂನು. ಧನಿಯಾ, ಕಡಲೆಬೇಳೆ, ಮೆಂತ್ಯ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಅರಿಶಿಣ ಈಗೆಲ್ಲನೂ ಗಮ್ಮನಂಗೆ ಹುರ್ಕೊಳ್ಳೋಣ. ನೋಡಿ, ಇದು 2 ಮುಷ್ಟಿ ಅಂದರೆ ಅರ್ಧ ಕಪ್ ಬಂದಿದೆ. ಯಾವುದನ್ನು ಸೀಸಬಾರ್ದು. ಸಣ್ಣ ಉರಿ, ಮೀಡಿಯಮ್ ಉರಿನಲ್ಲಿ ಫಸ್ಟು ಜೋರು ಉರಿ ಮಾಡಿಕೊಂಡು ಬಾಣಲಿ ಕಾಯೋ ತನಕ, ಆಮೇಲೆ ಮೀಡಿಯಮ್ ಉರಿ ಮಾಡ್ಕೊಂಬಿಟ್ಟು ಹುರ್ಕೋಬೇಕೆಲ್ಲನೂ. ಧನಿಯಾ ಆಯಿತು ಕೆಂಪಗೆ ಹುರ್ಕೊಂಡು, ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಆಯ್ತು, ಈಗ ಮೆಂತ್ಯ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈಗ ಇದಕ್ಕೇ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆ, ಸಾಸಿವೆ ಇವಕ್ಕೆಲ್ಲ ತುಂಬ ಒತ್ತು ಉರಿಯೋಂಥದ್ದೇನಿಲ್ಲ, ಹಾಕಿದ ತಕ್ಷಣ ಬೇಗ ಕೆಂಪಗಾಗ್ಬಿಡುತ್ತವೆ. ಸಾಸಿವೆ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಗಸಗಸೆನ ಹಾಕ್ಕೊಂಬಿಡೋಣ. ಆಗ್ತಾ ಬಂತೀಗ ಇದು ತೆಕ್ಕೊಂಡು ಇವಾಗ ನಾವು ಉದ್ದಿನಬೇಳೆ ಹುರ್ಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇವೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಗಟ್ಟಿ ಪದಾರ್ಥ ಆಗಿರೋದ್ರಿಂದ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಕೊಬ್ಬರಿನ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಯೂಶ್ವಲಾಗಿ ಅವತ್ತೇ ಮಾಡಿಬಿಡೋದಾದರೆ, ಖಾಲಿ ಮಾಡೋದಾದರೆ ನಾನು ಈ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಸಲ ಪಲ್ಸ್ ಹೊಡ್ಕೊಳ್ತಿದ್ದೆ ಕೊಬ್ಬರಿ ಹಾಕಿ. ಈ ಸಲ ಹಾಗೆ ಮಾಡಿಲ್ಲ. ಈಗ ನೋಡಿ, ಮೆಣಸು ಹಾಕ್ಕೊಂಡೆ. ಅದರೊಳಗೆ ಕೊಬ್ಬರಿ ಹಾಕ್ಬಿಟ್ಟು ಒಂದು ಸಲ ಲಾಸ್ಟಿಗೆ ಪಲ್ಸ್ ಹೊಡಿಸ್ಬಿಟ್ರೆ ಕಲರ್, ಪೌಡ್ರ್ ಕಲರ್ ಕೂಡ ಕೆಂಪಗೆ ಚೆನ್ನಾಗಿ ಬರುತ್ತೆ. ಕಡಲೆ ಹಾಕ್ಕೊಂಡಿದ್ದೀನಿ. ಈಗ ಎಳ್ಳು ಹಾಕ್ಕೊಂಬಿಡೋಣ ಇದಕ್ಕೆ. ನಂಗೆ ಮನೆಗೆ ರಿಲೇಟಿವ್ಸ್ ಬರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾಯ್ತು. ಇವಾಗ ಮೆಣಸಿನ್ಕಾಯಿನೂ ಕೆಂಪಗೆ ಹುರ್ಕೊಂಬಿಡೋಣ. ಎಲ್ಲ ಆಯಿತು, ರೆಡಿ ಆಯಿತು. ಹುರಿದು ತಣ್ಣಗಾದ್ಮೇಲೆ ಇವಾಗ ಮಿಕ್ಸರ್ಗೆ ಹಾಕಿ ಪೌಡ್ರು ಮಾಡ್ಕೊಳ್ಳೋಣ.
ಕೊಬ್ಬರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇವತ್ತು ಇದಕ್ಕೆ ಮಿಕ್ಸ್ ಮಾಡಲ್ಲ. ನಾನು ಯಾವತ್ತು ವಾಂಗಿಬಾತ್ ಮಾಡ್ತೀನಲ್ಲ ಆವತ್ತು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇವತ್ತೇ ಮಾಡಿ, ನೀವು ಇವತ್ತೇ ಇದು ಮಾಡೋದಿದ್ರೆ ವಾಂಗಿಬಾತ್ ಮಾಡ್ಕೊಳ್ಳೋದಿದ್ರೆ ಎಲ್ಲ ಇದು ಪೌಡ್ರ್ ಆದಮೇಲೆ ಲಾಸ್ಟಿಗೆ ಕೊಬ್ಬರಿ ಹಾಕಿಬಿಟ್ಟು ಒಂದು ಪಲ್ಸ್ ಹೊಡ್ಕೊಂಡ್ರೆ ಸಾಕು. ನೋಡಿ ಆಯಿತು, ರೆಡಿ ಆಯಿತು. ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಕಂಟೈನರಲ್ಲಿ ತುಂಬಿಟ್ಕೊಂಬಿಡೋಣ. ತಟ್ಟೆಗೆ ಆರಕ್ಕೆ ಹಾಕಿದ್ದೀನಿ ಇವಾಗ. ನೋಡಿ ರೆಡಿ ಆಯಿತು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.